ಹೇಳು ಲೇ 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 ಒಂದು ನಿಮಿಷ ಇರು ಒಂದು ನಿಮಿಷ ಕೈ ಬಿಡ ಕೈ ಬಿಡೋಣ ನಮ್ಮ ಚಾಪಟ ನೀನ್ ಮಾತಾಡ್ಸಕ್ ಬರಕ್ ಹೋಗ್ಬೇಡ ಏನ್ ಮಾಡಕ್ ಹೋಗ್ಬೇಡ ನೀ ಕಾಮಿಡಿ ಮಾಡೋ ಈ ವಿಚಾರ ಎಲ್ಲ ಕಾಮಿಡಿ ಮಾಡಕ್ ಹೋಗ್ಬೇಡ. ಇದು ನಮ್ಮ ಫ್ರೆಂಡ್ ಇನ್ನೊಂದು ಮನೆ ಪಕ್ಕದ ಮನೆ ಎಲ್ಲ ಮುರ್ಕ ಬಂದ ಸರ್ತಾ ಎಲ್ಲ ಮುರ್ಕಮ್ಮ ಲೇ ತಮ್ಮ ಅದೇನಾಯ್ತು ಮಾಡಿಸ್ಕೊಡು 500 ರೂಪಾಯಿ ಖರ್ಚಾಗತ್ತೆ ಅಷ್ಟು 500 ರೂಪಾಯಿ ಮಾಡಿಸ್ಕೊಡು ಇವಾಗ ಹೇಳ್ಕೊಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯಪ್ಪ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ರಿ ಇಷ್ಟೊತ್ತು ನಾವೇನೋ ಮಾಡಿರ್ತೀವಿ ಅಂತ ಮತ್ತೆ ಪ್ರತಿ ಏನೋ ಹೋಗ್ಸಿರ್ತೀವಿ ಅಂದ್ಬಿಟ್ಟು ಸುಮ್ಮನೆ ಇದ್ದ. ಹೇ ಗಾಯ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. RCB ಮ್ಯಾಚ್ ವಿನ್ ಆಗಿದೆ, ಕಪ್ಪು ನಮ್ಮದೇ. ಈ ಸಲನೂ ಕಪ್ ನಮ್ಮದೇ, ರಾಂಗ್, ಪ್ರತಿ ಸಲನೂ ಕಪ್ ನಮ್ಮದೇ. ಜೈ RCB. ಸೊ ಇವತ್ತು ನಮ್ಮ RCB ಕಪ್ ಗೆದ್ದಿರೋ ಪ್ರಯುಕ್ತ ನಮ್ಮ ರಾಜ್ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬೆಳಿಗ್ಗೆನೇ. ಸೊ ನೈಟ್ ಮ್ಯಾಚ್ ನೋಡ್ಕೊಂಡು ನಾವೆಲ್ಲ ಮಲ್ಕೊಂಡಾಗ ಆಲ್ಮೋಸ್ಟ್ 2:30 ಆಗಿತ್ತು ಅನ್ಸುತ್ತಲ್ಲ. ಸೊ 2:30 ಆಗಿತ್ತು. ಸೊ ಇವಾಗ ಅವ್ನ ಗಾಡಿನ ಪಕ್ಕದ ರೋಡ್ ಲವ್ ಸಿಟ್ಟು ಸೊ ನಮಗೇನೋ ಗೊತ್ತಿಲ್ದಿರೋ ಥರ ಆ್ಯಕ್ಟ್ ಮಾಡಿ ಅವ್ನು ಹುಡ್ಕಾಡೋ ಥರ ಏನಾಗುತ್ತೆ ನೆಕ್ಸ್ಟ್ ನೋಡೋಣ ಅಂತ ನಮ್ಮ ಶರತ್ ಅವ್ರು ಕೊಟ್ಟಂತಹ ಐಡಿಯಾ. ಶರತ್ ಏನು ಮಾಡೋಣ? ಹೆಂಗಿದ್ರು ಮಲಗಿದ್ದಾನೆ. ಮೊನ್ನೆ ತಗೊಂಡ್ರ ಬೈಕ್ ಕೇಳಿಸ್ಬಿಡುತ್ತೆ ಅವನಿಗೆ. ರೀಸೆಂಟಾಗಿ ತಗೊಂಡ್ರ ಬೈಕು ಅವನು ಭಾರಿ ಸ್ವಲ್ಪ ಲವ್ ಇರ್ತದೆ ಅವನಿಗೆ. ನೈಟ್ ಓಡಾಡ್ತಿರ್ತಾನೆ. ನೈಟ್ ಹಂಗೆ ನಿಲ್ಸ್ಬಿಟ್ಟು ಹಂಗೆ ಬಂದು ಮಲ್ಕೊಬಿಟ್ಟಿದ್ದಾನೆ. ಈಗ ನಾವು ಅವ್ನ ಗಾಡಿಯ ಸೈಲೆಂಟಾಗಿ ದೇಬ್ಬಿಟ್ಟು ಎಲ್ಲರೂ ಒಂದು ಕಡೆ ಸ್ಟ್ಯಾಂಡ್ ಮಾಡಿ ಬರೋಣ ಅಂತ ಅವನಿಗೆ ಎಲ್ಲನೂ ಬಾಯಿಗೆ ಬರ್ಸೋಣ ಅಂತ. ಯಾಕಂದರೆ ನಮ್ಮ RCB ಅವರು ಬಾಯಿಗೆ ಬರ್ಸಿ ಎಲ್ಲ ಹೊಡೆಯೋದು. ಅದಕ್ಕೆ ಅವನಿಗೆ ಬಾಯಿಗೆ ಬರ್ಸೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಜಾಸ್ತಿ ಟೈಮ್ ಮಾಡೋದು ಬೇಡ, ಲೆಟ್ಸ್ ಗೋ ಹೋಣ ಗಾಡಿ ಇದು ಶೂಟರ್ ಮಾತ್ರ ಹಾಕ್ಬಿಡೋಣ. ಓಕೆ ಅಲ್ಲಿ ಹುಡುಕ್ತಾನೆ ಕಣ. ಅಲ್ಲಿ ಹುಡುಕ್ತಾನೆ. ತಿನ್ನಿಲ್ಲ ಕಣ. ಅವ್ನು ಬರ್ದಿರೋ ಜಾಗ ಎಲ್ಲಿ ಅಂತ ನೋಡ್ಬಿಟ್ಟು ಇಡಬೇಕು. ಕೆಳಗಡೆ 3 ಹತ್ರ ಹೋಗೋಣ. ಅಲ್ಲ ಅವ್ನು ಬರ್ದಿರೋ ಜಾಗ ಯಾವುದು? ಅಲ್ಲಿ ಹೋಗಲ್ಲ ಅವನು. ಬಾಯ್ಸ್ ಹಾಸ್ಟ್ಲು ತಗೋಣ. ಬಾಯ್ಸ್ ಹಾಸ್ಟೆಲ್ ಲೇಡೀಸ್ ಹಾಸ್ಟ್ಲು ತಗೋದ್ರೆ ಅಲ್ಲಿ ಓಡಾಡ್ತಿರ್ತಾನೆ. ಅಲ್ಲಿ ಓಡಾಡ್ತಿರ್ತಾನೆ. ಹಂಗೆಲ್ಲ ಅಲ್ಲಿ ಕಾರ್ನರ್ ಐತೆ ಗೊತ್ತಾ? ಅಲ್ಲಿ ಟೀ ಅಂಗಡಿ ಹತ್ರ ಹೋಗಲ್ಲ, ಅಲ್ಲೊಂದು ನಾಯಿ ಐತೆ. ಅಲ್ಲೊಂದು ಸ್ಟ್ರೀಟ್ ಡಾಗ್ ಇದೆ ಆ್ಯಕ್ಚುಲಿ ಗೈಸ್. ಅಲ್ಲಿ ಹೋಗಲ್ಲ ಅವನು, ಅಲ್ಲಿ ಎದುರ್ಕೋತಾನೆ. ಸೊ ಅಲ್ಲಿಗೆ ಇಡೋಣ ಇವಾಗ. ಮಗ ಸೈಡ್ ಲ್ಯಾಕ್ ಆಗೈತೆ. ಕೀ ತಗೊಂಡ್ಬಿಡು ಮಗ. ಜೋಪಾನ ಕಣೋ. ಇನ್ನೊಂಥರ ಆಟೋಮೆಟಿಕ್ ಕೀ. ಓಕೆ ಎತ್ಕೊಂಡು ಹೋಗೋಣ. ಕೀ ಅಲ್ಲ ಇಟ್ಬಿಡೋಣ. ಹ್ಞೂ ಓಕೆ ಹೋಗೋಣ ಗೈಸ್. ಇದು ನಮ್ಮ ಫ್ರೆಂಡ್ ಇನ್ನೊಂದು ಮನೆ ಪಕ್ಕದ ಮನೆ, ಪಕ್ಕದ ರೋಡ್ ಮನೆಗೆ ಇರೋದು. ಇಲ್ಲಿ ನಿಲ್ಸ್ಬೋಣ ಮಗ. ಇಲ್ಲಿಗೆ ಬಂದರೆ ಮಿಸ್ ಆಗಿ ಬಂದೆ ಬರ್ತಾನೆ. ಅದೇ ಕಾರಣಕ್ಕೆ ಅವ್ನು ಬರಲ್ಲ ಇಲ್ಲಿಗೆ. ಅಲ್ಲಿ ನಾಯಿ ಐತೆ, ಆ ನಾಯಿ ಕಂಡ್ರೆ ಎದುರ್ತಾನೆ ಅವ್ನು. ಇಲ್ಲೇ ಎಲ್ಲಾರು ಹಾಕ್ಬಿಡು ಇಲ್ಲೇ ನಿಲ್ಲಿಸ್ಬಿಡು, ಬೇಗ ಹೋಗೋಣ. ಕರೆಕ್ಟಾಗಿ ಗೈಸ್ ಇವಾಗ ಟೈಮ್ ಎಷ್ಟು? ಒಂದು 9:30 ಇವಾಗ. ಸೊ ಅವನೊಂದು 10 ಗಂಟೆಗೆ ನನ್ನ ಪ್ರಕಾರ ಎದ್ದೊಳ್ತಾನೆ ಆಚೆಗೆ ಹೋಗೋಕ್ಕೆ. ಸೊ ಅವ್ನು ಎದ್ದೋಳಷ್ಟಲ್ಲಿ ಎಲ್ಲ ಎತ್ತಿಟ್ಬಿಟ್ಟು ನಮಗೇನು ಗೊತ್ತಿಲ್ಲ ಎಲ್ಲ ಸಾಫ್ ಮಾಡ್ಬೇಕು ಇವಾಗ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಇಲ್ಲಿ ಅಲ್ವಾ? ಸ್ವಲ್ಪ ಈ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ ಗೈಸ್, ಹಂಗಾಗಿ ಅವ್ನು ಬರೋಕ್ಕೆ ಚಾನ್ಸೇ ಇಲ್ಲ. ಆಲ್ರೆಡಿ ಇನ್ನೊಂದು ಚಿಕ್ಕ ನಾಯಿ ಬರ್ತಿದೆ. ಆಲ್ರೆಡಿ ಆ ಕಡೆ ನೋಡಿ, ಅಲ್ಲಿ ಇನ್ನೊಂದು ಚಿಕ್ಕ ನಾಯಿ ಬರ್ತಿದೆ. ಸೊ ಹಂಗಾಗಿ ಈ ಕಡೆ ಅವ್ನು ಬರಲ್ಲ ಜಾಸ್ತಿ. ಸೊ ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ತರೋದು ಮಗ ಚಿತ್ರಾನ್ನ ಪುಳಿಯೋಗರೆ ಮಾಡ್ಬೇಕಾದ್ರೆ ಕರ್ಬೂ ಸೊಪ್ಪು ಖಾಲಿ ಆಗಿರ್ತದೆ ಗೊತ್ತಾ? ಪಟ್ ಅಂತ ಕಿತ್ಕೋಕೆ ಈಸಿ. ಈಗಿರಲಿ ಮನೇಲಿ ಐತೆ. ಓಕೆ ಇಲ್ಲದೇ ಇದ್ದಾಗ ನಮ್ಗೆ ಗೊತ್ತಿರಲಿಲ್ಲ ನೋಡಿ. ಇದೊಂದು ಮ್ಯಾಟ್ರ್ ಗೊತ್ತಾಯ್ತು ಇವಾಗ ಗೈಸ್. ನೋಡಿ, ನಮಗೆ ರಾಜಕ್ಕೆ ಪ್ರ್ಯಾಂಕ್ ಮಾಡೋಕೆ ಹೋಗಿ ನಮ್ಮನೆ ಕರ್ಬೇವಿನ ಸೊಪ್ಪು ಇಲ್ಲ ಅಂತ ಕಿತ್ಕೊಂಡು ಹೋಗ್ಬೇಕು. 6 ತಿಂಗಳಾದ್ಮೇಲೆ ಚಿತ್ರಾನ್ನ ನಿಂಬೆಹಣ್ಣು ಇಲ್ಲ ಅಂದರೆ ಇದು ಕಾಯಿ ಬಿಡುತ್ತೆ. ಇದೊಂದು ನೋಡಿ, ಸೊಪ್ಪು ಸಾಂಬಾರು ಮಾಡಬೇಕು ಅನ್ಸರಿ ಇಲ್ಲೇ ಸೊಪ್ಪು ಕಿತ್ಕೊಂಡು ಸೊಪ್ಪು ಸಾಂಬಾರು ಮಾಡ್ಬೋದು. ಇದು ರಾಜಂಗೆ ಪಲ್ಯ ಮಾಡ್ಕೊಡ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಗ. ನಾವು ಆ್ಯಕ್ಚುಲಿ ಈ ಗಲ್ಲಿಲಿ ಜಾಸ್ತಿ ಓಡಾಡೋದೇ ಇಲ್ಲ. ಅವ್ನು ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಬಂದು ಇವತ್ತು ನೋಡಿ ಕರ್ಬೇವಿನ ಸೊಪ್ಪು ಇರೋದು ಗೊತ್ತಾಯಿತು, ನಿಂಬೆಹಣ್ಣು ಬೆಳೀತಿದೆ ಗೊತ್ತಾಯಿತು. ಓಕೆ ಗೈಸ್, ಅವ್ನು ಎದ್ಬಿಡ್ತಾನೆ. ಎದ್ದೋಳಷ್ಟಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋಣ ಆಯಿತಾ? ಸೊ ಲೆಟ್ಸ್ ಗೋ ಗೈಸ್. ಗಾಡಿ ಇಟ್ಕೊಂಡು 1 hour ಆಗಿದೆ ಗೈಸ್, ಇನ್ನೂ ಎದ್ದಿಲ್ಲ ಅವನು. ಮಗ ಇನ್ನೂ ಎದ್ದಿಲ್ವಲ್ಲ, ಏನು ಮಾಡೋದು? ಅವನು ಏನು ಮಾಡೋದು? ನಾವೇ ನಮ್ಮ ಫೋನಲ್ಲಿ ಅಲಾರಾಮ್ ಇಟ್ಬಿಟ್ಟು ಅಲ್ಲಿ ಬಂದ್ಬಿಡಂಬ.
ತಲೆ ಕೆಟ್ಟೋಗಿದೆ ಅವ್ನಿಗೆ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ಇನ್ನೂ ಗಾಡಿಗೆ ಆಕ್ಸಸರೀಸ್ ಹಾಕ್ಸ್ಕೊಬರಕ್ಕೆ 1 hour ಆಗಿದೆ, ಎದ್ದಿಲ್ಲ, ಟಿಫನ್ ಮಾಡಿಲ್ಲ, ಇನ್ನೂ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಇಲ್ಸಿ ಈಗ ನನ್ನ ಸಪೋಸ್ ಅವ್ನು ಹೇಳಲಿಲ್ಲ ಅಂದರೆ ಶರತ್ ಹೇಳ್ದಂಗೆ ಮಾಡಬೇಕು. ನಾವೇ ಅಲಾರಾಮ್ ಮಾಡ್ಬಿಟ್ಟು ಅಲಾರಾಮ್ ಆನ್ ಮಾಡಿ ಎಸ್ಬಿಟ್ಟು ಓಡ್ ಬಂದುಬಿಡ್ಬೇಕು ಗೈಸ್. ಕೊನೆಗೂ ಎದ್ದ ಅನ್ಸುತ್ತೆ ಇವಾಗ. ನೋಡಿ ಗೈಸ್, ಮುಖನ ತೊಳೆದಿಲ್ಲ ಇನ್ನು ನಾವು. ಎದ್ದ ಅನಿಸುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್. ಗುಡ್ ಮಾರ್ನಿಂಗ್ ರಾಜ್. ಗುಡ್ ಮಾರ್ನಿಂಗ್ ಅಣ್ಣ. ಏನಪ್ಪ ಫುಲ್ ಜೋಸಲ್ಲಿ ಬರ್ತಾನಲ್ಲಪ್ಪ. ಇಂಡಿಯಾ ಅಲ್ಲ ನಿನ್ನೆ ಮ್ಯಾಚ್ ಗೆದ್ದಿತ್ತಲ್ಲ. ನಿನ್ನೆ ಮ್ಯಾಚ್ ನೀನೇನೋ ಇಂಡಿಯಾ ಅಂತಿದ್ದೆ ಅನ್ಕೊಂಡೆ. ಯಾಕೆ ಇಷ್ಟು ಲೇಟ್, ಇಷ್ಟೊತ್ತು ನಿದ್ದೆ ಹೊಡೆದಿದ್ಯಾ? ನಿನ್ನೆ ಲೇಟಾಗಿ ಮಲ್ಕೊಂಡಿದ್ದೆ ನಾನು. ಲೇಟ್ ಎಷ್ಟೊತ್ತು ಮಲ್ಕೊಂಡೆ? ಆಯ್ತು 2:30 3 ಗಂಟೆ ಆಯ್ತಾ? ನಾವು ಅಷ್ಟೊತ್ತಿಗೆ ತಾನೇ ಮಲಗಿದ್ದು. ಹಾಂ, ರಾಮೇಶ್ವರಂ ಕೆಫೆ ಅಲ್ಲ ಕಣೋ, ರಾಮೇಶ್ವರಂ ಕೆಫೆ. ರಾಮೇಶ್ವರಂ ಕೆಫೆ ಅಲ್ಲ ಕಣೋ, ರಾಮೇಶ್ವರಂ ಕೆಫೆ. ಟಿಫನ್ ಕೊಡಿಸ್ತೀಯಾ ನೀನು ಇವತ್ತು? ಏನೋ ಮರ ಇವತ್ತು ಹಿಂಗೆ ನಮ್ಮ RCB ಗೆದ್ದಿರೋದ್ಕ. ನೀನು RCB ಅಲ್ವಲ್ಲ, ನೀ CSK ಅಲ್ಲಲ್ಲ. ನಾನು ಮತ್ತೆ RR ಅಂತ ನೋಡ್ಬೇಕಾರೆ ಈಗ ಪ್ಲೇಟ್ ಚೇಂಜ್ ಮಾಡ್ತಾನೆ. ಮತ್ತೆ ನಿಮ್ದು ಯಾವ ಫೇವ್ರೇಟ್ ಟೀಮ್ ರಾಜು? ನನ್ನ ಹೆಸರು ಐತಲ್ಲ ಅದೇ RR. RR ನಿಮ್ಮ ಫೇವ್ರೇಟ್ ಟೀಮ್? ನನ್ನ ಹೆಸರು ಇರೋದಕ್ಕೆ RR. ಚಿಂಟು C ಬರ್ತದೆ, CSK. ವಿಡಿಯೋ ಮಾಡಾಕ್ಲಾ ಇದ್ನಾ? ಇದನ್ನ ವಿಡಿಯೋ ಮಾಡಾಕ್ಲಾ ಇದ್ನಾ? ರಾಜು ಅವರು ನೋಡಿ ಟಿಫನ್ ಕೊಡಿಸ್ತಾ ಇರೋದನ್ನ ತಮ್ಮನೇಲಿ ಹಾಕ್ತೀನಿ ಅಂದಿದ್ದಕ್ಕೆ ತಮ್ಮನೇಲು ನಿನ್ನ ಹೆಸರು ಹಾಕ್ಬಿಟ್ಟು ಇವನೇ ಟಿಫನ್ ಕೊಡಿಸ್ತಿದ್ದಾನೆ, ಇವಂದೇ ಪಾರ್ಟಿ ಇವತ್ತು ಅಂತ ಹಾಕ್ತೀವಿ ಅಂತ ಹೇಳಿರೋ ಉದ್ದೇಶಕ್ಕೆ ವ್ಲಾಗ್ ಮಾಡಕ್ ಒಪ್ಕೊಂಡಿದ್ದಾನೆ ಗೈಸ್. ಮಿಕ್ತರಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗೆ. ಓಕೆ, ಏನಂತೀಯ ಸಮಾಚಾರ? ಮತ್ತೆ ಏನಿಲ್ಲ ಅಣ್ಣ, ಎಲ್ಲರೂ ಟಿಫಿನಿಗೆ ಹೋಗ್ಬರ್ರಿ ಅಷ್ಟೇ, ಮುಗಿತು. ಓಕೆ ಗೈಸ್, ಲೆಟ್ಸ್ ಗೋ, ಟಿಫನ್ಗೆ ಹೋಗೋಣ ಅಷ್ಟೇ, ಇನ್ನೇನಿಲ್ಲ. ಶರ್ಟ್ ಹಾಕೋಬಿಡ್ತೀನಿ, ಇಟ್ಕೊಂಗೆ. ಗೈಸ್, ನಮ್ಮ ರಾಜು ಅವರು ನಮಗೆ ಇವತ್ತು ಟಿಫನ್ ಕೊಡೋಕೆ ರೆಡಿ ಆಗಿದ್ದಾರೆ. ಹಾಗಾಗಿ ನಮ್ಮ ರಾಜು ಅವ್ರ ಪ್ರಯುಕ್ತ ನಮ್ಮೆಲ್ಲರಿಗೂ ಟಿಫನ್ ಸರ್ತಾ ಹೋಣ. ರೆಡಿ ಹೋಣ, ಲೆಟ್ಸ್ ಗೋ. ಹೊಟ್ಟೆ ಹಸಿತೈತೆ ನಂಗೆ ಬೇರೆ. ಓಕೆ, ನಾನು ಸೊ ಅಡಿಕೆ ನಿಂದು ನಂದೈತಿಲ್ಲ. ಗೈಸ್, ಇವತ್ತು ಫುಲ್ ಟಿಫನ್ದೇ ವ್ಲಾಗ್ ಇರುತ್ತೆ ಗೈಸ್. ಬರೀ ಟಿಫನ್ ಮಾಡಿರೋದು ಅಷ್ಟೇ, ಟಿಫನ್ ಬಿಟ್ಟು ಬೇರೆ ಏನೋ ವ್ಲಾಗ್ ಇರಲ್ಲ. ನಮ್ಮ ಗಾಡೀಲಿ ಬರ್ತಿದ್ದೀವಿ, ನಮ್ಮ ಏತರಲ್ಲಿ ಹೊಸ ಗಾಡೀಲಿ. ನಮ್ಮ ರಾಜು ಅವರು ಅವ್ರ ಗಾಡೀಲಿ ಬರ್ತಿದ್ದಾರೆ. ಸೊ ಹೋಗೋಣ ಗೈಸ್, ಬರಬೇಕ. ಗಾಡಿ ಇಲ್ಲೇ ಬಿಟ್ಟಿದ್ದಣ್ಣ, ಗಾಡಿ ಇಲ್ಲೇ ಬಿಟ್ಟಿದ್ದಣ್ಣ. ಎಲ್ಲಿ ಗಾಡಿ ಇಲ್ಲ? ಎಲ್ಲಿ ಬಿಟ್ಟಿದೆ? ಇಲ್ಲೇ ಬಿಟ್ಟಿದ್ನೆ. ಅಲ್ಲಿ ಬಿಟ್ಟಿದ್ ಮತ್ತೆ ಗಾಡಿ ಎಲ್ಲಿ ಹೋಗುತ್ತೆ? ಅಲ್ಲಿ ಬಿಟ್ಟಿದೆ, ಇಲ್ಲಿ ಬೇರೆ ಕಡೆ ಬಿಟ್ಟಿದೆ, ಹುಡ್ಕೋ. ಇಲ್ಲಣ್ಣ, ಇಲ್ಲೇ ಬಿಟ್ಟಿದ್ನೆ. ಇಲ್ಲಣ್ಣ, ಇಲ್ಲೇ ಬಿಟ್ಟಿದ್ನೆ. ಗಾಡಿ ಹುಡುಕ್ತಾನ, ಫುಲ್ಲು ಸೀರಿಯಸ್ ಆಗಿ ಹುಡುಕ್ತಾನೆ ಗೈಸ್. ನಮ್ಮ ರಾಜವ್ರ ಗಾಡಿ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾವನೆ. ನಿನ್ನೆ RCB ಮ್ಯಾಚ್ ಮುಗಿಸ್ಕೊಳೋದು ಎಲ್ಲಿಟ್ನೋ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳೋ ಗಾಡಿ ಏನು ನೀವೇನ ಮಾಡಿರಿ ಅಣ್ಣ? ಮತ್ತೆ ನಾವೇನಕ್ಕೋ ಮಾಡ್ಲಿ. ಮೋಸ್ಟ್ಲಿ ಮಗ RCB ವಿನ್ ಆಗೈತೆ. ನಮ್ಮ RCB ಹುಡುಗರು ಪೊಲೀಸ್ ಬ್ಯಾರಿಕೇಡ್ನೇ ಬಿಡಲ್ಲ. ಇವನ್ ಗಾಡಿ ಬಿಟ್ರ ಕರೆಕ್ಟಾಗಿ ಹೇಳೋ ಗಾಡಿ ತಂದಿಲ್ವೋ? ತಂದೆ ಅಣ್ಣ, ಗಾಡಿ ಅಲ್ಲೇ ಬಿಟ್ಟಿದ್ ನಾನು. ಎಲ್ಲಿ? ಅಲ್ಲೇ ಬಿಟ್ಟಿದ್. ನೀವೇನು ಮತ್ತೆ ಇದ್ರೊಳಗಡೆ ತಂದಿದ್ದೆ, ಬೇಲಿ ಒಳಗಡೆಗೆ. ಇದ್ರೊಳಗಡೆ ತಂದಿದ್ದೆ, ಬೇಲಿ ಒಳಗಡೆಗೆ. ಇಲ್ಲೇ ಅದಕ್ಕೆ ತರಲಿ ಅಣ್ಣ, ಮತ್ತೆ ಇಲ್ಲೇ ಬಿಟ್ಟಿದ್ದಣ್ಣ. ನಾವೆಲ್ಲ ನಾವ್ ಇವಾಗ ತಾನೇ ಎದ್ದು ಬಂದಿದ್ದೀವಿ, ನಾವೆಲ್ಲ ಔಸ್ಲಿ. ನೀವು ಮತ್ತೆ ಏನೋ ಮಾಡಿದ್ರೇನ ಗಾಡಿ? ನಾವೇನಕ್ಕೆ ಔಸ್ಲಿ? ಇವ್ನು ನೋಡ ನಮ್ಮ ಬುಡಕೆ ಬರ್ತಾವನೆ. DL ಎಲ್ಲ ಐತೆ ತಾನೆ ಪಕ್ಕದ್ರಲ್ಲಿ, ಡಾಕ್ಯುಮೆಂಟ್ಸ್ ಎಲ್ಲ. DL ಇಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಮನ್ಯಾಗದಾವ. ಏನು ಮಾಡಿ ಗಾಡಿ ತಂದಿದ್ಯಾ ತಂದಿಲ್ವಾ ಕರೆಕ್ಟಾಗಿ ಹೇಳಿ ಫಸ್ಟು. ತಂದಿದ್ದಣ್ಣ, ತಂದು ಇಲ್ಲೇ ಬಿಟ್ಟಿನಿ. ಎಲ್ಲಿ ಬಿಟ್ಟಿದೆ? ಇಲ್ಲೇ ಬಿಟ್ಟಿದ್ದಣ್ಣ ಗಾಡಿ ತಂದು. ನನಗೆ ನೀವು ಗಾಡಿ ತಂದಿರ ಅನ್ಸದ್ ಮಗ. ನಮ್ಗೆಲ್ಲ ಕಾಗೆ ಹಾರಸ್ತಾನೆ ಬೆಳಿಗ್ಗೆನೆ. ಬಾರ ಬೇಗ ಟಿಫನ್ ಹೊಟ್ಟೆಸ್ತೈತ್ಲು. ನಮ್ಗೆಲ್ಲ ಕಾಗೆ ಹಾರಸ್ತಾನೆ ಬೆಳಿಗ್ಗೆನೆ. ಬಾರ ಬೇಗ ಟಿಫನ್ ಹೊಟ್ಟೆಸ್ತೈತ್ಲು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಅಣ್ಣ ಕಾಮಿಡಿ ಮಾಡ್ಬೇಡ್ರಿ. ಕಾಮಿಡಿ ಮಾಡ್ಲಿ, ಸೀರಿಯಸ್ಲಿ ಕಣ. ಮೊನ್ನೆ ನೀನೇ ತಾನೇ ಹೇಳಿದ್ದು ಅಣ್ಣ ಟಿಫನ್ ಕೊಡ್ತೀನಿ ವ್ಲಾಗ್ ಮಾಡ್ಕೊಳ್ಳಿ ಅಂತ. ನೀನು ಹೇಳಿದ್ದು ತಾನೆ ನಾನು ಕ್ಯಾಮ್ರಾ ಆನ್ ಮಾಡಿದ್ದು. ಕರೆಕ್ಟಾಗಿ ಹೇಳಿ ನೆನೆಸ್ಕೊ, ತಂದಿಲ್ವಂತ. ಯಾರ್ಯಾರು ಬಂದಿದ್ದು ಗಾಡೀಲಿ ನೀವು ನೈಟು? ನಾನು ಪ್ರದೀಪ್ ತಕ್ಕಿ ಕೊಡೋಂಗ. ಪ್ರದೀಪ್ ಫೋನ್ ಮಾಡು, ಕರೆಕ್ಟಾಗಿ ಚೆಕ್ ಮಾಡಲ್ಲ. ತಂದೆ ಮಗ ಒಂದು ಗಾಡಿ ತಂದೆ ಅನ್ಸುತ್ತೆ ನನ್ನ ಪ್ರಕಾರ. ನಿಲ್ಸ್ ಬಂದಿರ್ತಾನೆ. ಮೊದಲು CSK RCB ಗೆಲ್ತು ಅಂತಾನೆ ಟೆನ್ಷನ್
ನಾನು CSK ಫ್ಯಾನ್ ಅಲ್ಲ, ಸುಮ್ಮನೆ ಅದಾಗೂ ಇದು ಮಾಡ್ತಲ್ಲ ನಾನು CSK ಅಲ್ಲ ಏನಲ್ಲ. ಮತ್ತೆ ಆರಾರ ಅದೇ ಪ್ರದೀಪ್ ಪ್ರದೀಪ್ ತಗೊಂಡೋಗಿರ್ತಾನೆ ಅಂತ ಕರ. ಪ್ರದೀಪ ಹಲೋ ಒಂದು ಕುಚು ಗೆಳೆಯ ಇವನು ನೀನು ಬಂದಿದೆ ಇಬ್ರು ಒಟ್ಟಿಗೆ. ಹಲೋ ಇವನೊಬ್ಬನ ಈ ಕಡೆ ಬಾ. ಸೊ ನಾವು ಸುಮ್ಮನೆ ನಮ್ಗೇನಾದ್ರು ಪ್ರ್ಯಾಂಕಿಂಗ್ ಮಾಡ್ತಿದ್ಯೇನು? ಪ್ರ್ಯಾಂಕಿಂಗ್ ಮಾಡ್ತಿದ್ಯೇನು? ಏ ಇಲ್ಲಣ್ಣ. ಹಲೋ ಪ್ರದೀಪ, ನಾವು ಮಿಡ್ ನೈಟ್ ಬಂದು ಇಲ್ಲಿ ಗಾಡಿ ನಮ್ಮಂತ ಚರಿಬಿದ್ವಿ ತಾನೆ. ಎಲ್ಲಿ ಚರಿಬಿದ್ವಿ ಹೇಳು? ಇಲ್ಲ ಅರ್ಜುನನ್ ಕಾರ್ ಐತಲ್ಲ, ಅರ್ಜುನನ್ ಕಾರ್ ಪಕ್ಕಕ್ಕೆಲ್ಲ ಚರಿಬಿದ್ವಿ ಗಾಡಿ. ಗಾಡಿ ತಗೊಂಡೋಗಿದ್ದೀನಿ ತಾನೋಗಿ ಯಾರ್ದಂತ ಕೇಳ್ತಾಳೆ ನೀನು, ಅವ್ನ ಬೈಕ್ ತಗೊಂಡೋಗಿದ್ಯಾನ? ಅವ್ನು ತಗೊಂಡೋಗಿಲ್ಲ ಅಂತಲ್ಲ ಬಿಡು. ಅವನೇ ಇನ್ನೇನು ಲವ್ ಮಗ ಸೀರಿಯಸ್ ಗಾಡಿ ಹೇಳಾಗಿರ ನಿಂತ್ಕೊಂಡು ಅವ್ನು ತಗೊಂಡೋಗಿಲ್ವಂತೆ. ಎದಕ್ಕ CC ಕ್ಯಾಮ್ರಾ ಚೆಕ್ ಮಾಡ್ಸೋಣ ಅಲ್ಲಿ. ತಳ್ಳಿ ಬೈಕ್ ಇಲ್ಲಪ್ಪ, ಮಾಡ್ತೀನಿ ಫೋನ್ ಇವನೊಬ್ಬನ. ನಾನು ನಿಜವಾಗ್ಲೂ ಸಹ ಅವ್ನು ತಗೊಂಡೋಗೋನೆ ಅನ್ಕೊಂಡಿದ್ದೆ ಮಗ. ಅಣ್ಣ ಈ CC ಕ್ಯಾಮ್ರಾ ಐತೆ ನೋಡಿ, ಅಲ್ಲೇ CC ಕ್ಯಾಮ್ರಾ ಆ ಕಡೆ ತಿರ್ಕೊಂಡಿತ್ತು, ಈ ಕಡೆ ತಿರ್ಕೊಂಡಿದ್ದು, ಈ ಕಡೆ ಎಲ್ಲಿ ತಿರ್ಕೊಂಡಿತ್ತು ಕ್ಯಾಮ್ರಾ? ಅದು ಆ ಕಡೆ ತಿರ್ಕೊಂಡಿತ್ತು. ಇನ್ನು ಅಲ್ಲಿ CC ಕ್ಯಾಮ್ರಾ ಐತೆ, ಅದು ವರ್ಕ್ ಆಗಲ್ಲ ಅನ್ಸುತ್ತೆ ಕಣೋ. ಲಾಸ್ಟ್ ಟೈಮ್ ಕೇಳಿದಾಗಲ ಅದು ವರ್ಕ್ ಆಗಲ್ಲ. ನಾನು ಎಲ್ಲಿಗೆ ಹೊರಗೆ ಹೋಗ್ಬೇಕಣ್ಣ, ಹಂಗಾಗಿ ಟೈಮ್ ಆಗಿಬಿಡುತ್ತೆ ಜಲ್ದಿ. ಟೈಮ್ ಆಗೈತೆ, ನಾವೇನು ಮಾಡೋಕೈತದ? ನೀವೇ ಇವ್ನು ನೋಡಿ ನಾವೇನು ಔಸ್ ಇಟ್ಟಿದ್ದು ನಂಗೆ ಆಡ್ತಾನ ಒಳ್ಳೆ. ಅದೇ CC ಕ್ಯಾಮ್ರಾ ಅಂದ್ರೆ ಎಲ್ಲಿ ಯಾವ ಏನಾಯ್ತು? ತಿಂಡಿ ಇಲ್ಲ ಏನಿಲ್ಲ, ಇವನು ಸುಳ್ಳು ಹೇಳ್ತಾವನು ನಿಜ ಹೇಳ್ತಾನೋ ಒಂದು. ಸೀರಿಯಸ್ ಇವಾಗ ಪ್ರದೀಪ ಮುಂದೆ ಕೇಳ್ದಣ್ಣ ಫೋನ್ ಮಾಡಿ, ಸೀರಿಯಸ್ ಆಗಿ ಕಾಮಿಡಿ ಇದಕ್ಕೆ ಮಾಡಲ್ಲ. ಏನು ತಿಂಡಿ? ನಾವು ತಿಂಡಿ ಮಾಡ್ಕೊಳ್ಬೋದು, ನಾವೇನೋ ಮಾಡ್ಕೊಳ್ಳಿಲ್ಲ. ಹೋಗ್ಬೇಡ ಪ್ಲೀಸ್ ಒಂದು 5 ನಿಮಿಷ. ಅಲ್ಲಿ ಏನು ಮಾಡ್ತೀಯ? ನಮ್ಮ ಬೈಕು ಎಲ್ಲೇ ಹೋಗಿತ್ತು. ಈಗ ಬಂದ ಇವನು. ಏಯ್ ಅವ್ನು ಗಾಡಿ ಹೇಳ ಇಲ್ಲೇ ಬಂದ ಗೈಸ್, ಇಲ್ಲೇ ಬಂದ. ಎಲ್ಲಿದ್ದೆ ನೀನು? ಗಾಡಿ ಇಲ್ಲಿ ನಿಲ್ಸಿದ್ನಂತೆ, ಇಲ್ಲಿ ಗಾಡಿ ಇಲ್ಲ ಇವಾಗ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ, ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ನಾವೇನು ಕಾಮೆಂಟ್ ಮಾಡಕಂತ ಇವಾಗ ಎದ್ದಿನ ಬಂದೇನೆ, ಟಿಫನ್ ಹೋಗ್ಬ ಅಂತ ಕರ್ಕೊಂಡು. ನಾವು ಟಿಫನ್ ಕೊಡಿಸ್ತೀನಿ ಅಣ್ಣ, ಬ್ಲಾಕ್ ಮಾಡ್ಕೊಳ್ಳಿ ಅಂತಂದ. ಸೀರಿಯಸ್ಲಿ ಯಾವ ಗೈಸ್, ಇವಾಗ ನಮಗೆ ಟಿಫನ್ದು ವ್ಲಾಗ್ ಕ್ಯಾನ್ಸಲು. ನಮ್ಮ ಗಾಡಿ ಹುಡುಕದೆ ಇವಾಗ ವ್ಲಾಗು. ಒಳ್ಳೆ ಕಂಟೆಂಟ್ ಇವತ್ತು ಗೈಸ್, ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೆ ಕಣ. ಅಣ್ಣ ಕ್ಯಾಮ್ರಾ ಆಫ್ ಮಾಡೋಣ, ನನಗೆ ಗಾಡಿ ಟೆನ್ಷನ್ ಆಯ್ತು. ನೀವು ನೋಡಿದ್ರೆ ಕ್ಯಾಮ್ರಾ ಆನ್ ಮಾಡಿರೋದು. ಈಗ ನಾ ಏನು ಮಾಡಲ್ಲ, ನಾನು ಗ್ಯಾಪಲ್ಲಿ ಮಾಡ್ಕೊತೀನಿ ಕಣ. ಯಾಕಂದ್ರೆ ಆಮೇಲೆ ನೀವು ಗಾಡಿ ಸಿಕ್ಕ ಮೇಲೆ ಏನಾದ್ರು ಮಾಡ್ಕೊಂಡ್ ವಿಡಿಯೋ. ಈಗ ನಾವೇನು ಮಾಡಲಿ ಹಂಗಾರೆ? ನಡಿಯೋ ಟಿಫನ್ ಮಾಡಿ. ಅಣ್ಣ ಟಿಫನಿಗೆ ಹೋಗ್ಬಾರ್ದು ಯಾಕೆ ಹಿಂಗೆ ಮಾಡ್ತಾರೆ? ಒಂದು 5 ನಿಮಿಷ ಬೈಕ್ ಹುಡ್ಕೊಂಬರ್ರಿ. ಏನಂದ್ರೆ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಹಂಗಾದ್ರೆ? ಇವಾಗ ಅದೇ ಮತ್ತೆ ಏನು ಮಾಡ್ದು ಈಗ? ಗಾಡಿ ಒಂದ್ಸಲ ಹುಡುಕ್ಬೇಕೇನೋ. ನನಗೇನೋ ಪ್ರದೀಪ್ ಮೇಲೆ ಡೌಟ್ ಹೊಡಿತೈತೆ. ಹೇಳಿ ಏಯ್ ಔಷಧಿಸಿದ್ರು ಕೊಡಲ್ಲ ಈ ಪಾಪ. ಎಲ್ಲೇನು ಬುಟ್ಟಿ ಗಿಟ್ಟಿ ಏನು ಮತ್ತೆ? ನೀ ಕರೆಕ್ಟ್ ಟೈಮ್ ಬಂದಿದೆ. ನಂಗೆ ಗಾಡಿ ಇದಾದಾಗ ಹುಡ್ಕಕ್ ಬಂದಾಗ ನೀ ಕರೆಕ್ಟ್ ಟೈಮ್. ಅದೇ ಬಂದ್ರೆ ಬಂದಿನಿ ಕರೆಕ್ಟ್ ಆಗಿ ಹುಡ್ಕೋ ಟೈಮ್ಗೆ. ನೀ ಉಳ್ಳಾಳಗದಿ ತಾನೆ, ಬೆಳಗ್ಗೆ ಉಳ್ಳಾಳಿಗೆ ಹೋಯ್ತಾನೆ. ಕರೆಕ್ಟ್ ಟೈಮ್ ಬಂದಲ್ಲಿ ಇವಾಗ ಫೋನ್ ಮಾಡಿದ್ನಲ್ಲಿ ಹೇಳ್ಬೇಕು. ಇವಾಗ ಫೋನ್ ಮಾಡಿದ್ನಲ್ಲಿ ಹೇಳ್ಬೇಕು ತಾನೆ, ನನ್ನ ಲೇಟ್ ಆಗದಿಂದ ನಾನು ಇಲ್ಲದಿನ ಅಂತ ಹೇಳ್ಬೇಕು ತಾನೆ. ಬಂದಿ ನೀನು ಜಸ್ಟ್ ಬಂದೆ. ಮಗ ನನಗೆ ಇವನ ಮೇಲೆ ಡೌಟ್ ಹೊಡಿತೈತೆ ಕಣ. ಸುಮ್ಮನೆ ಕಾಮೆಂಟ್ ಮಾಡಬೇಡ, ಡೌಟ್ ಕಿತಾಪತಿ ಮಾಡೋದು ಮಾಡಬೇಡ. ಬಾಡಿ ನೀನು ಬರ್ದು ಹೇಳಿತೇನೆ ಇವಾಗ. ಗಾಡಿ ತರೋದು ಆಯ್ತು, ಗಾಡಿ ಕೊಟ್ಬಿಡಲ್ಲ. ಬರದೆ ಅದಲ್ಲ ಕಣ, ಇವನ್ ಗಾಡಿ ಕೇಳ್ತಿರೋದು. ರಾಜನಾಣೆಗೂ ನಿನ್ನಾಣೆಗೂ ಎಲ್ಲರ ಅಣ್ಣ ಲೇಟ್ ಆಗ್ಬಿಡುತ್ತೆ, ನಾವು ಹೊರಗಡೆ ಹೋಗ್ಬೇಕು. ಹೊರಗಡೆ ಅಂದ್ರೆ ಎಲ್ಲ ಹೋಗ್ಬೇಕು? ನಾವೇನ್ ಮಾಡೋದು ಈಗ? ನಮ್ಗೆ ನಾವೇನಪ್ಪ ಮಾಡೋದು? ಕೋಟೇಶನ್ ಕಂಪ್ಲೇಂಟ್ ಕೊಡೋದು ಇರ್ತದೆ ಎಲ್ಲರೂ ಹುಡ್ಕೋ. ಇಲ್ಲ ಅಣ್ಣ ಇಲ್ಲೇ ಬೇರೆ ಕಡೆ ನಿಲ್ಸ್ಕಿಲ್ಸ್ಬಿಟ್ಟು ಇಲ್ಲೇ ಇಲ್ಲಲ್ಲ. ಇಲ್ಲ ಅಣ್ಣ ಇಲ್ಲೇ ಬಿಡ್ತನ, ಇಲ್ಲಂದ್ರೆ ಇಲ್ಲಿ ಬಿಡ್ತನ. ಇದೆ ಕಾಮೆಂಟ್ ಮಾಡಬೇಡ, ಸೀರಿಯಸ್ ಆಗಿರ್ತೀನಿ. ನನಗೆ ಬೈಕ್ ಕೊಟ್ಟು ಬಿಡು ಹೇಳಕ್ ಬಂದೇನೆ. ನಕಲಿ ಮಾಡಬೇಡ, ನಕಲಿ ಟೈಮ್ ಆಗ ನಕಲಿ ಮಾಡ. ನೀನು ಬೇರೆ ವಿಚಾರ ಇಲ್ಲ ಗುರು. ಒಳ್ಳೆ ದೊಡ್ಡ ಅಲ್ಲ, ಎದ್ಬಿಟ್ಟು ಶಿವ ಅಂತ ಹೋದೆ.
ಶಿವ ಅಂತ ಬಂದೆ, ಅದೇನೇ ತಪ್ಪಿದೆ. ನಾನು ತಗೊಂಡೋಗ್ಬಿಡ್ತೇನೆ ಆ ಜೊತೆಗೆ ಎರಡೆರಡು ಗಾಡಿ ತಗೊಂಡೋಗತ್ತಾ? ಇಲ್ಲ ಎರಡೆರಡು ಗಾಡಿ ತಗೊಂಡೋಗತ್ತಾ? ಇಲ್ಲ ನಿಜ ತಗೊಂಡು ನಾ ತಗೋಬೇಕಣ್ಣ. ಒಳ್ಳೆ ಕತೆ ಆಯ್ತಲ್ಲ. ನಗಕ್ಕೆ ಹೋಗ್ಬೇಡ, ಎದಕ್ಕೆ ನೆಕ್ಸ್ಟೆ ನಾನು ಹೇಳಕ್ ಬಂದೇನೆ ಸೀರಿಯಸ್ ಆಗಿ. ಕಾಮಿಡಿ ಮಾಡವು ಕಾಮಿಡಿ ಮಾಡಿ. ಈ ಟೈಮ್ ಈ ವಿಚಾರ ಎಲ್ಲ ಕಾಮಿಡಿ ಮಾಡಕ್ ಹೋಗ್ಬೇಡ. ಇವಾಗ ಹೇಳಕ್ ಬಂದೇನೆ. ಭಯ ಆಗ್ಬಿಡೋದು, ಟೆನ್ಷನ್ ಆಗ್ಕೊಂಡತನ, ಭಯ ಆಗ್ಬಿಡೋದು, ಟೆನ್ಷನ್ ಆಗ್ಕೊಂಡತನ. ಟೆನ್ಷನ್ ಐತಿತ್ತ ಏನು ಮಾಡೋಕ್ಕಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು ಅನ್ಸುತ್ತೆ, ಸ್ಟೇಷನ್ಗೆ ಹೋಗ್ಬೇಕು. ಮತ್ತೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಐಡಿಯಾ ವಾ. ಅಲ್ಲ ನಾನಂತೂ ಬರೀಕಿಲ್ಲಪ್ಪ. ಭಯ ಆಗ್ತೈತಣ್ಣ, ಟೆನ್ಷನ್ ಆಗಿ. ಮೊನ್ನೆನ ತಾನೆ ಕೊಟ್ಟಿದ್ದ ಗಾಡಿ ಯಾರಿಗೆ ಕೊಟ್ಟಿಲ್ಲಣ್ಣ, ಇಲ್ಲೇ ತಂದ್ಬಿಟ್ಟಿರ್ತೀನಿ. ಇಲ್ಲ ಗಾಡಿ ಎಲ್ಲ ಇತ್ತು. ಅದೇ ಕೀ ಆನ್ ಮಾಡಿ ಹಂಗೆ ಬಂದ, ಏನೋ ಗೊತ್ತಿಲ್ಲಲ್ಲ, ಆಫ್ ಮಾಡಿಲ್ಲ ಏನು. ಇನ್ನೊಂದೇನು ಗೊತ್ತಾ, ಈಗ ಹೋದ್ ವಾರದಲ್ಲಿ ಪಕ್ಕದ ರೋಡಲ್ಲಿ ಗಾಡಿ ಕತ್ಕೊಂಡು ಹೋಗಿದ್ದು ಡ್ಯೂಕು, ನೆನಪಾಯ್ತಾ ನಿನಗೆ? ಅದು ಗೊತ್ತಿಲ್ಲ. ಪಕ್ಕದ ರೋಡಲ್ಲಿ ಪಕ್ಕದ ಡ್ಯೂಕ್ ಕತ್ಕೊಂಡು ಹೋಗಿದ್ರಲ್ಲ. ಹೌದು ಕರ್ಕೊಂಡು ಹೋಗಿದ್ದಾರೆ. ಬಾರಿ ಕಳ್ತನ ಆಗ್ತಿದಾವ ಗಾಡಿಗಳು, ಸ್ಟೇಷನ್ಗೆ ಹೋಗೋಣ ಬಾಡೆ ಒಂದು 5 ನಿಮಿಷ ಹುಡ್ಕೊಂಬ ಬೈಕ್. ಹೋಗ ಪಾಪ, ಗಾಡಿ ಹುಡ್ಕ ಕೆಲಸ ಮಾಡಲು. ಗಾಡಿ ತಗೊಂಬ, ನಾವು ಆ ಕಡೆ ಹುಡ್ಕೋಣ. ಅತ್ಲೆ ಟೆನ್ಷನ್ ಆಗ್ಬಿಟ್ಟು ನನಗೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ರೆ. ಇಷ್ಟೊತ್ತು ನಾವೇನೋ ಮಾಡಿರ್ತೀವಿ ಅಂತ ಮತ್ತೆ ಪ್ರತಿ ಏನೋ ಉಸಿರ್ತಿ ಅಂದ್ಬಿಟ್ಟು ಸುಮ್ಮನೆ ಇದ್ದ. ಈ ಫುಲ್ ಟೆನ್ಷನ್ ಆಗ್ಬಿಟ್ಟು ನನಗೆ. ಪಾಪ ಅವನು ಅಷ್ಟು ಟೆನ್ಷನ್ ಯಾವತ್ತೂ ಆಗೇ ಇರಲಿಲ್ಲ ಆ್ಯಕ್ಚುಲಿ, ಅಲ್ವಾ? ಫುಲ್ಲು ಆಲ್ಮೋಸ್ಟು 4-5 ರೋಡ್ ಹುಡುಕ್ಸ್ತಾನೆ. ನಾವು ಜೊತೆಲಿ ಓಡಾಡ್ತಿದ್ವಿ. ಇವಾಗ ಫೈನಲ್ ಹೆಂಗೆ ಕೊಡೋದಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಹೇಳೋದಿಲ್ಲ, ಅವನೇ ಹುಡುಕ್ತಾನೆ, ಏನು ಒಂದು ಗೊತ್ತಾಗ್ತಿಲ್ಲ. ಏನು ನಮಗೆ ಹೇಳ್ಬಿಡ್ತಾ, ಏನು ಮಜಾ ಇರಲ್ಲ. ಟೂ ವೀಲರೇ ಇಲ್ಲ ಇಲ್ಲಿ. ಒಂದು 5 ನಿಮಿಷ ಏನು ಮಾಡ್ತಾರೆ ನೋಡೋಣ. ನಮ್ಮ ಮಗ ಅದೇ ರೋಡ್ಗೆ ಹೋಗ್ತಾವ್ನು, ಕಳ್ಳ ಅದೇ ರೋಡ್ಗೆ ಹೋಗ್ತಾನೆ. ಕರೆಯಲ್ಲ ಹೆಂಗಾರ ಬಿಡ್ಕ ಲೋ ಬಾರ ಗೈಸ್, ಅದೇ ರೋಡ್ಗೆ ಹೋಗ್ತಾನೆ. ಬಾ ಆ ಕಡೆ ಇನ್ನೊಂದು ರೋಡ್ಗೆ ಹೋಗೋಣ ಅಲ್ಲಿಗೆ. ಗೈಸ್ ಅದೇ ಪಕ್ಕದ ರೋಡಲ್ಲೇ ಗಾಡಿ ಇರೋದು, ಇದೇ ರೋಡಲ್ಲಿ ಗಾಡಿ ಇರೋದು. ಗೈಸ್ ಪಾಪ ಹೋಗ್ತಾನೆ. ಜಸ್ಟ್ ಮಿಸ್ ಮಗ ಆ ರೋಡ್ಗೆ ಹೋಗಿ ಸಿಗಾಕೊಂಡ್ಬಿಡ್ತಿದ್ದೆ ಇವಾಗ, ಅಲ್ವಾ? ಎಲ್ಲಣ್ಣ, ಯಾವ ಕಡೆಗೆ? ಇಲ್ಲ ಆ ರೋಡಲ್ಲಿ ನಡಿಯೋ, ನೋಡೋಣ ನಡಿಯೋ. ಗಾಡಿ ಸಿಕ್ತು ಗೈಸ್ ಒಂದು. ಇಲ್ಲೇ ಐತೆ ನೋಡ ಸ್ಪ್ಲೆಂಡ್ರು, ಇಲ್ಲೇ ಐತೆ. ಇಲ್ಲೇ ಐತೆ ಬಾ. ಸಿಕ್ತು ಬರೋ ಗೈಸ್, ಸಿಕ್ತು ಗೈಸ್. ನಮ್ಮ ರಾಜದ್ದು ಗಾಡಿ ಸಿಕ್ತು ಫೈನಲಿ. ಇದೇ ಅಲ್ಲ ನಮ್ಮ ಗಾಡಿ ಸಿಕ್ತು ನೋಡು. ತಮಾಷೆ ಮಾಡಬೇಡಣ, ಇದು ನಂದಲ್ಲ. ತಮಾಷೆ ಮಾಡಬೇಡಣ, ಇದು ನಂದಲ್ಲ. ನಿಂದಲ್ವಾ? ಇದಾಗ ತಮಾಷೆ ಮಾಡ್ತಾರಲ್ಲ ನೀವು. ಇದಲ್ವೇನೋ? ಇದೇ ಥರನೇ. ಹಾಂ, ಇದೇ ಥರನೇ ಅಣ್ಣ. ಅಲ್ಲಣ್ಣ, ಅದು ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡೋಣ, ಅದಾಗ ವೀಡಿಯೋ ಮಾಡ್ತಿರೋಣ. ಸುಮ್ಮನೆ ಇನ್ನೇನು ಮಾಡ್ತೀಯ ಮತ್ತೆ? ಅಣ್ಣ ನನಗೆ ನೋಡೋದು ಬೇಜಾರು ಹಾಕೊಂಡೈತೆ, ನೀವು ನೋಡಿದ್ರೆ ಹೆಂಗೆ ಮಾಡ್ತಿರೋಣ? ನಾನು ಅದೇ ಅನ್ಕೊಂಡೆ, ಅದಲ್ವಾ? ಅಲ್ಲ ಅಣ್ಣ, ಏನು ಮಾಡೋದು ಮತ್ತೆ ಇವಾಗ? ನೀವು ನೋಡಿ ಇಲ್ಲ ಐತಲ್ಲ, ಇದಾ ಇದು ಅನ್ಸುತ್ತೆ ಕಣ. ಇದೇ ಅನ್ಸುತ್ತೆ ನೋಡೋರ. ಅಲ್ಲ ಅಣ್ಣ, ಅದಲ್ವಂತೆ ಕಣ ಗಾಡಿ ಒಂದು. ಅದಲ್ವಂತೆ. ಅಲ್ಲೊಂದೈತೆ ಸ್ಪೆಂಡ್ರ್ ಮಗ ನೋಡು, ಸ್ಪೆಂಡ್ರ್ ಮಗ ನೋಡು. ಹಾಂ ಸಿಕ್ತು, ಇದೇ ಗಾಡಿ ಅನ್ಸುತ್ತೆ. ಇದಲ್ಲ ನಂದು ಹಳೇದು, ಅಲ್ಲಿ ಐತಲ್ಲ ಅದೇ ಥರದೇ ಹಳೇದು. ಈಗ ಇದು ಅಲ್ವಾ? ಇದು ಹೊಸದು. ಪಾಪ ಹುಡುಗ. ಮಗ ಅವ್ನಿಗೊಂಚೂರು ಬೇಜಾರಾಗ್ತಿಲ್ಲ ಅನ್ಸುತ್ತೆ ಕಣ. ರಾಜು ಬೇಜಾರಾಗ್ತಿಲ್ವಾ? ಅಣ್ಣ ಅದಾಗ ವೀಡಿಯೋ ಮಾಡ್ತಿರೋಣ, ನೀವು ಆಫ್ ಮಾಡ್ಕಣ. ನನ್ನ ಟೆನ್ಷನ್, ನಾನು ಬೈಕ್ ಒಳ್ಳೆ ಕಂಟೆಂಟ್ ಆಗುತ್ತೆ ಕಣ ಯೂಟ್ಯೂಬ್ಗೆ. ನೀನು ಗಾಡಿ ಹುಡುಕದೆ ಕಂಟೆಂಟ್. ಗಾಡಿ ನಂಬರ್ ಇದೆ ಯಾವುದು? KA04HF73. ನನ್ಗೆ ಅನ್ಸುತ್ತೆ 100% ಇವನೇ ಕಣ ಗಾಡಿ ಹೊಸರು. ಕರೆಕ್ಟ್ ಟೈಮ್ ಬಂದ ಇವನು ಕೂಡ. ಅಲ್ಲ ಸರ್, ಟೈಮ್ ಬಂದ ಇವನು. ಫೋನ್ ಮಾಡಿದ ತಕ್ಷಣ ಎಂಟ್ರಿ ಕೊಟ್ಟು ನನಗೆ ಡೌಟ್ ಬಂತು. ನೀನು ಅಷ್ಟು ಬೇಗ ಅದು ಹೆಂಗ್ ಬರಕ್ ಸಾಧ್ಯ? ಅಷ್ಟು ಬೇಗ ಮತ್ತೆ ನೀನು ಅವನಿಗೆ ಉಳ್ಳಾಳತ್ರ ಇದೆ ಅಂತ ಏನಕ್ಕೆ ಕೇಳಿದೆ? ಮಗ ನನ್ಗೇನು ಅನಿಸ್ತೈತೆ, ಚಂದ್ರ ಶೂಟರ್ ರೂಮ್ ಹತ್ರ ನಡಿಯೋ. ಇವನು ಅಲ್ಲಿಂದ ತಾನೇ ಬಂದಿದ್ದು. ಈಗ ನೀನು ಎಲ್ಲಿಂದ ಬಂದಿದ್ದ ಬರ್ಬೇಕು? ಉಳ್ಳಾಳಿಂದ ಬಂದಿದ್ದ. ಇವನ್ ರೂಮ್ ಹತ್ರ ನಡಿಯೋ, ನೋಡೋಣ. ಆಯ್ತು ಇವಾಗ ನಿಮ್ಮ ರೂಮ್ ಹತ್ರ ಹೋಗೋಣ. ಇವನ್ ರೂಮ್ ಹತ್ರ ಹೋಗೋಣ ಗೈಸ್. ಇವಾಗ ಹಾಕಿರೋದು ಪ್ರದೀಪು ಅವರು ರೂಮ್ ಹತ್ರನೇ ಹಾಕಿರೋದು. ನಾನು ಅವ್ನು ಬಂದಲ್ಲ, ಅವ್ನು ನೋಡ್ಬಿಟ್ಟಿರ್ತೇನೆ ಅಂದ್ಕೊಂಡೆ. ಅವನೇನು ಮಾಡಿದ್ದಾನೆ, ಉಳ್ಳಾಳಿಂದ ಡೈರೆಕ್ಟ್ ನಮ್ಮನೆ ಹತ್ರನೇ ಬಂದ್ಬಿಟ್ಟು. ಹಂಗಾಗಿ ಅವ್ನು ಗೊತ್ತಾಗಿಲ್ಲ ಅಲ್ವ ಮಗ. ನಡಿ ಬೇಗ ಹೋಗೋ, ಒಂದು ರಿಯಾಕ್ಷನ್ ತಗೊಳ್ಳೋ, ನಡಿಯೋ ಗೈಸ್. 100% ಎಲ್ಲ ಇವರಿಬ್ಬರು ಜಗಳ ಕತ್ಕೋತಾರೆ ಇವಾಗ. ಗಾಡಿ ಓ ಮಗ ಗೈಸ್ ಇಲ್ಲೇ ಐತೆ ಗೈಸ್. ಪ್ರತಿ ಎಂತವನು ಅಂದ್ರೆ ಬೈಕ್ ತಂದು ಇಲ್ಲೇ ಬಿಟ್ಟಾನ. ಪಕ್ಕ ಅವನ ಬೈಕ್ ತಂದು ಇಲ್ಲೇ ಬಿಟ್ಟು ನೀನು ಗೊತ್ತಿಲ್ಲ ಅಂತ ಹೇಳ್ತಾನೆ.
ನೀನು ನಾಡಿಗೆ ಮಾಡಬೇಡ ನೀನು ಕರೆಕ್ಟ್ ನೆಲಮಂಗಲ ಎಲ್ಲಿಂದ ಉಳ್ಳಾಳಿಂದ ಬಂದಿಲ್ಲ ಕಣ ಡೈರೆಕ್ಟ್ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಗಾಡಿ ತಂದು ಇಲ್ಲಿ ಬಿಟ್ಟು ಸ್ಕೂಟಿ ಗಾಡಿ ತಂದು ಹಿಂಗೆ ನಮ್ಮ ರೂಮಿಂದ ಬಳಸ್ಕೊಂಡ್ ಬಂದ ಕಣ ಗೊತ್ತಾಗ್ಬಾರ್ದು ಉಳ್ಳಳ್ಳಿಂದ 10 ನಿಮಿಷದ ಬರ್ತೀನಿ ನೀನು ನಾವು ಮಾಡಿಲ್ಲ ಕಣಪ್ಪ ಗೊತ್ತೇ ಇಲ್ಲ ಇದು ನೀನು ಇಲ್ಲ ನೀನ್ ಮಾತಾಡ್ಸಕ್ ಬರಕ್ ಹೋಗ್ಬೇಡ ಏನ್ ಮಾಡಕ್ ಹೋಗ್ಬೇಡ ನೀ ಕಾಮಿಡಿ ಮಾಡೋ ಕಾಮಿಡಿ ಈ ವಿಚಾರ ಎಲ್ಲ ಕಾಮಿಡಿ ಮಾಡಕ್ ಹೋಗ್ಬೇಡ ಕಾಮಿಡಿ ಮಾಡು ಇದ್ ಮಾಡಕ್ ಹೋಗ್ಬೇಡ ಕಾಮಿಡಿ ಇನ್ನೊಂದ್ಸಲ ಹೇಳೋ ರಾಜು ನನ್ಗನ್ಸ 100% ಪ್ರತಿಭೆ ಕಣ ಮಾಡಿರೋದು ಯಾಕೋತಾ ಅವನೇ ನಿಲ್ಸ್ಬಿಟ್ಟು ಬಂದಿರೋದು ಮಗ ಅವನು ಯಾಕಂದ್ರೆ ಮಾಡ್ಬೇಡ ಕಣ ಇನ್ನೊಂದ್ಸರಿ ಇಲ್ಲ ನಾವು ಜೊತೆ ಅವ್ನ ಜೊತೆ ಒಟ್ಟಿಗೆ ಇದ್ವಿ ಕೇಳ್ಬೇಕಾರೆ ಅವ್ನು ನಮ್ಮೇಲೆ ಡೌಟ್ ಪಡಕಂತ ಆಗ್ಲೇ ಇಲ್ಲ ಆಗದೇ ಇಲ್ಲ ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಬಂದಿರೋ ಮಾತೇ ಇಲ್ಲ ನನಗೆ ಯಾವಾಗೊಂದಿನಿ ಮಾತಾಡ್ಸಕ್ಕಿಂತ ಇಷ್ಟ ಆಯ್ತು ಮಾತಾಡ್ಸ ಇಲ್ಲಂದ್ರೆ ನಡಿ ನಿಂದ ಮಗ ನಾನಾಗ ಒಂದ್ ಎರಡು ಕೊಡ್ತಿದ್ದೆ ಪಕ್ಕ ಕೊಟ್ಬಿಡ್ತಿದ್ದೆ ಕಣ ಕೊಡ್ತಿದ್ನಿ ಇವತ್ತು ಬರ್ತಡೇ ಒಂದು ಒಲೆ ಬಡಂಗ್ ಬಿಟ್ಟಿನಿ ಮೀಟರ್ ಬೇಕು ಸೂಗ ಮಗ ನಾನೇನಾದ್ರು ನನ್ನ ಗಾಡಿ ಅಂದ್ರೆ ರೌಸ್ಬಿಟ್ಟಿದ್ರೆ ಮಗ ಒಂದೇ ಪಕ್ಕ ಹೊಡೆದು ಬಿಡ್ತಿದ್ದೆ ಕಣ ಇವನಾಗಿದ್ದು ಸುಮ್ಮನೆ ಅವನೇ ಹೊಡಿಯಕ್ಕೆ ಹೋಗಿದ್ದಾನೆ ಈಗ ಹೊಡೆದ್ಬಿಡ್ತಾನೆ ಅನ್ಸುತ್ತೆ ಮೋಸ್ಟ್ಲಿ ಹೊಡೆದ್ಬಿಡ್ತಾನೆ ಮಾಡಿ ಎಲ್ಲ ಎದ್ರಕತ್ತವನೇ ರಾಜ ಎದ್ರಕತ್ತವ್ ಕಣ ಇಲ್ಲ ಬೆಡಿದಿಂದ ಆಗ ಹೊಡೆದ್ಬಿಡ್ತಿದ್ದೆ ಇವತ್ತು ಅವ್ನು ಬರ್ತಡೇ ಅಲ್ಲ ಪಾಪ ಹೋಳಿ ಬಿಡ ಸುಮ್ಮನೆ ಇದೆಲ್ಲ ಮುಡ್ಕೊಂಡ್ ಬಂದಿಲ್ಲ ಲೇ ಹುಚ್ಚ ನೋಡಿ ಇಲ್ಲಿ ಕೂಡ ಮುರಿದಾಕಿ ನಿಲ್ಸ್ಬೇಕಾದ್ರೆ ಇದು ಕೂಡ ಮುರಿದಾಕಿ ಹುಚ್ಚಿ ತೆಗಿದೆ ನೀನು ನಿಲ್ಲಿಸ್ಬೇಕಾದ್ರೆ ಪ್ರದಿ ನನಗೆ ಮಾಡಿಸ್ಕೊಡ್ಬೇಕಷ್ಟೇ ಗಾಡಿ ಹೇಳಕೊಂಡಿ ನೋಡು ನೋಡು ಸಾಕು ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ ಮಗ ರಾಜ ನಿಲ್ಲಿಸ್ಬೇಕಾದ್ರೆ ಮುರಿದಾಕ್ಬಿಟ್ಟು ಕಣ ಗಾಡಿನ ಇಲ್ಲಿ ಎಲ್ಲ ಮುರಿದೋಗಿತ್ತು ಇವಾಗ್ತಾನೆ ಇಲ್ಲಿ ಕೂಡ ಮುರಿದಾಕಿ ನೋಡೋಣ ನಿಲ್ಸಿದೆ ಕಾಮಿಡಿ ಮಾಡಕ್ಕೆ ಸೇಫ್ಟಿ ನಿಲ್ಲಿಸ್ಬೇಕಲ್ವಾ ಗಾಡಿಲು ಪ್ರತಿದೆ ನೀನ್ ಎಂತ ನೀರ್ಬದ್ಲೇ ನೀನು ಸ್ಕ್ರೂ ಎಲ್ಲ ಬಿದ್ದೈತಿ ಕಣೋ ಇಲ್ಲಿ ನೋಡಿಲ್ಲಿ ಎಲ್ಲ ಮುರ್ಕ ಬಂದನ ಸರ್ತಾ ಎಲ್ಲ ಮುರ್ಕೊಂಬೇ ತಮ್ಮ ಅದೇನಾಯ್ತು ಮಾಡಿಸ್ಕೊಡು 500 ರೂಪಾಯಿ ಖರ್ಚಾಗದೆ ಅಷ್ಟು 500 ರೂಪಾಯಿ ಮಾಡಿಸ್ಕೊಡು ಇವಾಗ ಹೇಳ್ಕೊಂತೀನಿ ನಿನ್ನ ಗಾಡಿ ಮುಂದೆ ಸ್ಕೂಟಿ ನೋಡು ಬೇಕಾದ್ರೆ ಎಲ್ಲ ತಾನು ಓಡೇ ಹುಡ್ತೀನಿ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಹೇಳ್ಕೊಂತೀನಿ ಏಯ್ ಮಗ ರಾಜ ಒಂದು ಕೆಲಸ ಮಾಡು ಅವ್ನ ಗಾಡಿ ರೆಡಿ ಮಾಡಿಸ್ಕೊಡೋರ್ಗು ನೀವು ಆ ಗಾಡಿ ಎತ್ಕೊಂಡು ಇಟ್ಕೊಬಿಡು ಅಷ್ಟೇ ಮಾಡ್ತೀನಿ ಇವಾಗ ಅದನ್ನ ಗಾಡಿ ಚೆಂದ ಹೋಗ್ತಾನೆ ಇವಾಗ ಗಾಡಿ ನಿಂದು ಗಾಡಿ ಚೆಂದ ಹೋಗ್ತಾನ ಏಯ್ ಒಂದು ಕೆಲಸ ಮಾಡು ಪ್ರದಿ ಒಂದು ಕೆಲಸ ಮಾಡಿ ಇವಾಗ ಅವ್ನ ಗಾಡಿ ರೆಡಿ ಮಾಡ್ಕೊಳ್ಳೋರ್ಗು ನಿನ್ನ ಗಾಡಿ ಕೊಟ್ಬಿಡು ಈಗ ನಿಮ್ಮ ನೀನೆಲ್ಲ ತಾನು ಹೋಗಿರೋದು ನೀನೇ ತಾನೇ ರತನ್ ಮೇಲೆ ಹಣೆ ನಾನಂತೂ ಗಾಡಿ ತಗೊಂಡಿಲ್ಲ ಬೇಕಾದ್ರೆ ಸಿಸಿ ಕ್ಯಾಮರಾ ಇದೆ ನೀ ದುಡ್ಡು ಕೊಟ್ಟು ತಂದಿಲ್ಲ ನಾನು ತಂದಿರೋದು ಗಾಡಿ ನೀ ಚೆಕ್ ಮಾಡ್ತೀನಿ ಬಾ ನೀನು ಗೊಬ್ಬರ ಬಾ ಚೆಕ್ ಮಾಡ್ಸಮ್ಮ ಆಯ್ತು ಸಿಸಿ ಕ್ಯಾಮೆರಾ ತೆಗ್ಸು ಫೋನ್ ಮಾಡು ಎಲ್ಲ ನೀನು ಕಾಮೆಂಟ್ ಮಾಡ್ದಂಗೆ ಗೊತ್ತಂತಲ್ಲಿ ಫೋನ್ ಮಾಡು ಫೋನ್ ಇಲ್ಲ ಮಾಡಬೇಡಿ ಇವಾಗ ಯಾರಿಗೂ ಫೋನ್ ಮಾಡ್ಬಿಡಿರೋ ಒಂದು ನಿಮಿಷ ಅಲ್ಲ ಕಣ ಒಂದು ನಿಮಿಷ ಈಗ ಆಯ್ತು ಕಣ ಗಾಡಿ ಅದೇನೈತೆ ಮಾಡಿಸ್ಕೊಟ್ಬಿಡು ಸಾಕಷ್ಟೇ ಮಗ ಇವಾಗ ಒಂದು ಕೆಲಸ ಮಾಡು ಇವಾಗ ಯಾರಿಗೂ ಫೋನ್ ಮಾಡ್ಬೇಡ ಅವ್ನ ಗಾಡಿ ರೆಡಿ ಮಾಡಿಸ್ಕೊಳ್ಳೋರ್ಗು ನಿನ್ನ ಗಾಡಿ ಕೊಟ್ಬಿಡು ಅವ್ನಿಗೆ ಅಟ್ಲೀಸ್ಟ್ ಪಾಪ ಅವ್ನ ಗಾಡಿ ಇಬ್ರು ಬೇರೆ ನಾನು ಇಬ್ರು ಫ್ರೆಂಡ್ಸ್ ಇದ್ದಾನೆ ಅವ್ನ ಗಾಡಿ ಕೊಟ್ಬಿಡ ನೀನು ಡಿ ಎತ್ಕೊಳ್ಳೋ ಅದೇ ಡಿ ಎತ್ಕೊಳ್ಳೋ ರೆಡಿ ಮಾಡಿಸ್ಕೊಡು ಬಿಡ ನೀನು ಅವ್ನು ರೆಡಿ ಮಾಡಿಸ ಬಿಡ ಸ್ಕ್ರೂ ಕೊಟ್ಬಿಡು ಅವ್ನಿಗೆ ಒಂದೇ ಇದು ಹಾಕ್ಬಿಡ್ತೀನಿ ಡಿ ಎತ್ಕೊಂಡು ಹೇಳೋದು ಕೇಳಿಸ್ಕೊ ಅವ್ನು ರೆಡಿ ಮಾಡ್ಕೊಟ್ಮೇಲೆ ಗಾಡಿ ಕೊಡು ಏನಾ ಅಷ್ಟೇ ಮಾಡೋದು ಅಷ್ಟೇ ಮಾಡು ಅವನೇ ರೆಡಿ ಮಾಡಿ ಕೊಡ್ಲೇಬೇಕು ನನಗೆ ಬೈಕ್ ಹೆಲ್ಮೆಟ್ ಕೊಡಲ್ಲ ಬೈಕ್ ನೀವು ಮುಡ್ಕೊಂಬನ ನೀನು ಸಿಸಿ ಕ್ಯಾಮ್ರಾ ನೀನೇ ಹೋಗಿ ಹಿಡ್ಕ ಅಲ್ಲಿ ನೋಡಲ್ಲ ಐತ ನೋಡ ಆದ್ರಲ್ಲ ನಿನ್ಗೆಲ್ಲ ಮುರಿದಾಗ ನಿಲ್ಸ್ತೀಯ ಸೇಫ್ಟಿ ನಿಲ್ಲಿಸ್ಬೇಕಲ್ವಾ ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ ಎಲ್ಲ ಮುಡ್ಕೊಂಬನ ಅಣ್ಣ ಬೆಳಿಗ್ಗೆ ಯಾರ ಮಕ್ಕ ನೋಡ್ತಾನ ನನ್ನ ಗಡಿ ಅಂದ್ರೆ ಓಸ್ಬಿಟ್ಟು ನಾನು ದೇವ್ರನ್ನ ಕೈ ಮಾಡ್ಬಿಡ್ತಿದ್ದೆ ಕಣ ಅವ್ನಿಗೆ ನೀನಾಗಿ ಎದ್ರಕತಾನ ರಾಜು ಅವ್ನು ಬರ್ತಾಳೆ ಐತಿ ಅವಳೆ ಅಂತ ಬಿಡೋದು ನಿಮ್ಮ ಪಾಪ ಇಲ್ಲಾಂದ್ರೆ ಅಡ್ವಾನ್ಸ್ ಹಿಂಗೆ ಕೊಟ್ಬಿಡೋದು ಅವಾಗ ಒಟ್ಟು ಗಾಡಿ ಅದು ತಾನು ನಾನು ಕೀ ಇಲ್ಲೇ ಐತೆ ಇಲ್ಲೇ ಐತೆ ನೋಡಿ ಕೀ ನಾನು ಹೋಗ್ನಾ ಸುಮ್ಮನೆ ನಾಟಕ ಮಾಡಬೇಡ ನನಗೆ ಗಾಡಿ ಅದು ಇಂಡಿಕೇಟ್ರು ಇದು ಹಿಂದೆ ಅದು ರೆಡಿ ಮಾಡ್ಕೊಂಡು ಬಿಡಿಸ್ಕೊಳ್ಳೋದು ನಡೀರಿ ಹೇಳ ನಿನಗೆ ಅರ್ಥ ಆಗೋದಾ ಸೈ ಕೈ ತೆಗಿರಿ ಅಂತ ಕೊಡೋಣ ನಡೀರಿ
ನನಗೆ ಗಾಡಿ ಇಂಡಿಕೇಟ್ರು ಅಲ್ಲಿ ಹಿಂದೆಗಡೆ ಮುಡ್ದತಿ ಯಾರಿಗೂ ಫೋನ್ ಮಾಡಿ ಅಣ್ಣ ಸಿಸಿ ಕ್ಯಾಮ್ರಾ ತೆಗಿಸ್ಲಿ ಬಿಡು, ಗಾಡಿ ತಂದು ಇಡ್ತಾನ ಅಲ್ಲಿ ಮುಡ್ಕೊಂಡ್ ಬಂದಿರ್ತಾನ, ಇಲ್ಲೇ ಮುಡ್ದಿರ್ತಾನೆ ಮಂತೆಗೆ ಅವನೇ. ಕರೆಕ್ಟ್ ಅವ್ನು ಹೇಳ್ತಿರ್ತ ಆಚೆ ಎಲ್ಲ ಮುರ್ಕ ಬಂದಿದ್ದ ಆಚೆ ಮುಡ್ಕೊಂಡ್ ಬಂದಿರ್ತಾನೆ. ತೆಗಿ ಗಾಡಿ ತಗೊಂಡು ನಡಿಯೋ ಮನೆ ಹತ್ರ ನೋಡ್ಬೇಡ. ಏನೊಂದು 500 ರೂಪಾಯಿ 1000 ರೂಪಾಯಿ ಇದಾಗುತ್ತೆ ಬಿಡು, ಯಾರಿಗೂ ಕಟ್ ಮಾಡಿ ಹೇಳ್ತೀನಿ. ಗಾಡಿ ತಗೊಂಡು ನಡಿ ಅಂತ ಗಾಡಿ ಇಸ್ಕೊಳಪ್ಪ. ಗಾಡಿ ಮುರಿದಾಕ್ಬಿಟ್ಟು ಐದು ನನ್ನ ಸಕ್ಕಡೆ ಸುಮ್ಮನೆ ಕೀ ಕೊಡ್ತೀಯಾ ಏನ? ಓಲೇ ಪ್ರತಿ ನಾಟಕ ಮಾಡಬೇಡ ಹೇಳ್ಕೊಂದಿನಿ. ಓಲೇ ಪ್ರತಿ ನಾಟಕ ಮಾಡಬೇಡ ಹೇಳ್ಕೊಂದಿನಿ. ಚಿಕ್ಕ ಮುಚ್ಚ ಪಟಾಜ ನೀನೇ ಹೇಳು. ಒಂದ್ ನಿಮಿಷ ಇರು ಒಂದ್ ನಿಮಿಷ ಕೈ ಬಿಡ್ಲೆ ಕೈ ಬಿಡ್ರಣ. ನಾವೇ ಕಡೆ ಗಾಡಿ ಹೌಸಿದ್ರು. ಒಂದ್ ನಿಮಿಷ ಗಾಡಿ ಬಿಡು ಆಯ್ತು ಬಿಡು. ಕೈ ಬಿಡು ಅವ್ನು ಕೈ ಬಿಡ್ರಲ್ಲ. ನಾವೇ ಕಣ ನಾವೇ ಸರತ್ತಾನೆ ಪ್ಲಾನ್ ಮಾಡ್ಕೊಂಡು ನೀವು ಪ್ರ್ಯಾಂಕ್ ಮಾಡಕ್ ಮಾಡಿದ್ದು ಸಾರಿ. ಸರಿ ನೀವು ಅಲ್ಲ ಕಣ್ರು, ಈ ರೇಜಿಗೆ ಸೀರಿಯಸ್ ಆಗಿ ಹಂಗೆ ಅಣ್ಣ ಮಾಡೋದು. ನೋಡು, ನಾನು ಶರತ್ತನೇ ಪ್ಲಾನ್ ಮಾಡಿ ನೀವು ಪ್ರ್ಯಾಂಕ್ ಮಾಡಕ್ ಮಾಡಿದ್ದು, ಅವ್ನು ಮಾಡಿಲ್ಲ. ಸರಿನಾ ಅಣ್ಣ? ಹಂಗೆ ಅಣ್ಣ ಮಾಡೋದು, ಫುಲ್ ಗಾಬರಾಗಿ ಟೆನ್ಷನ್ ಆಗಿ. ಪ್ರದಿ ಬಾರ ಸಾರಿ ಬಾರ ಸಾರಿ ಪ್ರದಿ ಬಾರ ಆಯ್ತು ಬಾರ ಮಾತಾಡು ಬಾರೋ. ಅವ್ನ ಬರ್ಡೇ ಕೊಡ್ತಿದ್ನಿ ಹೆಟ್ಟು ಬರ್ಡೇ ಹಂಗೆ ಅಣ್ಣ. ಅವನಿಗೆ ನನಗೆ ಸುಮ್ಮನೆ ನಿಷ್ಠೂರ ಮಾಡಿದ್ರಣ್ಣ. ಏನು ಇಷ್ಟಲ್ಲ ಪ್ರ್ಯಾಂಕ್ ಕಣ ಮಾಡಿದ್ವಿ ಯೂಟ್ಯೂಬ್ಗೆ. ನಾನು ಅಣ್ಣ ಕಾಮಿಡಿ ಆದ್ರೂ ಸೀರಿಯಸ್ ಆದ ಅಂತ ಗೊತ್ತಾಗಲ್ಲ. ಇರ್ಲಿ ಬಿಡು, ಇವಾಗ ಆಯ್ತು ಬಿಡು. ಹಿಂಗೆಲ್ಲ ಮಾಡಿದ್ರೆ ಹೆಂಗಣ? ಪಾಪ ಬಿಡು, ಆಯ್ತು ಸಾರಿ, ತಮಾಷೆ ಮಾಡಿದ್ ಬಿಡು. ಏನ್ ತಮಾಷೆ ಬೆಳಿಗ್ಗೆ ಎದ್ದು ಬಿಡು. ಗಾಬರಿ ಟೆನ್ಷನ್ ಆಗಿ ಹೋಯ್ತು ಮಗ. ಆದ್ರೆ ನೀನು ಇವನೇ ಕಣ ಪ್ಲಾನ್ ಕೊಟ್ಟಿದ್ದು ನನಗೆ. ಇವನೇ ಪ್ಲಾನ್ ಕೊಟ್ಬಿಟ್ಟು ಮಾಡು ಅಂತ ಹೇಳಿದ್ದು. ಫುಲ್ಲು ಸೀರಿಯಸ್ ಆಗ್ಬಿಟ್ಟವ್ರೆ. ಏನು ಏಟೈತೆ ನಾವು ಗೈಸ್, ಒಂದು 2 ನಿಮಿಷ ಬಿಟ್ಟಿದ್ದಿದ್ರೆ 2 ನಿಮಿಷ ಬಿಟ್ಟಿದ್ರೆ ಇಬ್ರು ಜಗಳ ಕತ್ಕೊಬಿಡೋರು ಇವಾಗ. ಇಲ್ಲಿ ಕೆಂಪಾಗ್ಬಿಡ್ದ. ನೀವೇನು ಬಡೆ ಬಾಯ್ ಸುಮ್ಮನೆ ಬರ್ಡೇ ದಿನ ಪಾಪಗಳ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲೋ ನೀನಾ ಮನುಷ್ಯ ನೀವು. ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲೋ ನೀನಾ ಮನುಷ್ಯ ನೀವು. ಏನ್ ಮಾಡಕ್ ನಿಂತ ಮೇಲೆ ಅಮ್ಮಳ ಪಡ್ಬೋದು. ಇನ್ಯಾರು ಪಂಡೆ ಪಡ್ಬೇಕಪ್ಪ. ನೈಟ್ ನಾವು ಇಬ್ಬರು ತಾನೇ ಬಂದಿದ್ದು. ಅಯ್ಯಪ್ಪ. ಈ ಕಡೆ ಪ್ರದೀಪ್ ಇಲ್ಲ ಮನೇಲಿ, ಇವತ್ತು ಟಿಫನ್ ಮಾಡ್ತಾನೆ. ಪ್ರದೀಪ್ ಬಾರ, ನಿನ್ನ ಬರ್ಡೇ ಪ್ರಯುಕ್ತ ಬೇಜಾರು ಮಾಡ್ಕೋಬೇಡ, ಬಾರ ಹೋಗ್ಲಿ. ಕಟಿಂಗ್ ಮಾಡ್ಸಿದ್ರಾ? ನಾವು ಅಷ್ಟೊತ್ತು ನಿಮ್ಮ ಮನೆ ಎದುರುಗಡೆ ವಿಡಿಯೋ ಮಾಡ್ತೀವಿ, ನಿಮ್ಗೆ ಕೇಳಿಸ್ತಾ ಇಲ್ವಾ? ಪ್ರದೀಪ್ ಗಾಡಿ ಹೌಸ್ಬಿಟ್ಟಿದ್ದ ಇವೊಂದು ರಾಜದು ಅಲ್ವಾ ಪ್ರದೀಪ್? ಹೆಂಗಿತ್ತು ಡೋಸ್ ಹೆಂಗಿತ್ತು ನಮ್ದು? ಗೈಸ್ ಪ್ರ್ಯಾಂಕ್ ಗಾನ್ ರಾಂಗ್ ಗೈಸ್. ಯಾಕೆ ಇವ್ರಿಬ್ರು ಸೀರಿಯಸ್ ಆಗಿ ಜಗಳ ಆಡ್ತಾರ. ನೀವು ಕೊಟ್ಟಲ್ಲ ಮಾಂಜ ಒಂದು ಅರ್ಧ ತಾಸು ಗೂಂಜ ಕೊಡ್ತಿದ್ದೆ ಸರಿ ನೀವು ಗೂಂಜ. ಏನ್ ಮಾತಾಡ್ತೀವಿ? ಗುಜ್ಜ ಸಾಕಾಗ ಓಡ್ತಾರಲ್ಲ, ಸುಮ್ಮನೆ ಹುಡುಕಾಡಿದ್ರು ಬೈಕ್ ಅಂತ ಸುಮ್ಮನೆ ಇದ್ದು ಬರ್ತಿದ್ದೆ. ಬಾರಾಯ್ತು ರೂಮ್ ಹತ್ರ ಹೋಗೋಣ ಬಾರು. ಹಾಂ ರಾಜು ಕರ್ಕೊಬಾರ ರೂಮ್ ಹತ್ರ ಅವನ್ನ. ಹಾಂ ಸೀರಿಯಸ್ ಆಗ್ಬಿಟ್ಟಲ್ಲ ಗೈಸ್. ಗೊತ್ತಾ ಯಾಕೆ ಹಿಂಗೆ ಬೇಜಾರಾಗ್ತೀಯ? ಬಾರ ರಾಜು ಪ್ರದಿ ನಡಿಯೋ. ಲೋ ಬರ್ಡೇ ದಿನ ನಿನ್ನ ಬರ್ಡೇಗೋಸ್ಕರ ಪ್ರ್ಯಾಂಕ್ ಮಾಡಿದ್ದು ಬಾರ. ನಾವು ಬಿಡ್ಸೋಣಕ್ಕೆ ಹೋಗ್ತೀನಿ, ನನಗೆ ಹೊಡಿತೇನೆ ನಾವು ರಾಜುಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಪ್ರದೀಶಿಗೆ ಆಗೋಗ್ಬಿಟ್ಟ. ಪ್ರದಿ ಮತ್ತು ರಾಜುನ ನಡುವೆ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಫುಲ್ ಬೇಜಾರಾಗ್ಬಿಟ್ಟು ಅಂತ ಪ್ರದಿ ಮತ್ತೆ ನಾವು ಸ್ವಲ್ಪ ಸಂಜೆ ಬರ್ತಾನೆ, ಎಲ್ಲೂ ಹೋಗಲ್ಲ ಪಾಪ, ಮಾತಾಡ್ಸೋಣ ಅವಾಗ. ಸೊ ಮಾತಾಡ್ಸೋಣ ಅಂದರೆ ಬರ್ತಾನೆ ಇಲ್ಲ ಅವನು. ಫುಲ್ಲು ಪ್ರದಿನೂ ರಾಜುನ ಜಗಳ ಕತ್ಕೊಬಿಟ್ರು. ಪ್ರದಿಗೆ ಏನು ಮಾಡಿ ನಾವೇನು ಮಾಡ್ಬಿಟ್ವಿ, ಪ್ರದಿ ನೀನೇ ಇರೋದ್ರೆ ಔಷಧಿ ಅಂದ್ಬಿಟ್ವಿ. ಅವ್ರ ರೂಮ್ ಚಂದ್ರಸ್ಬಿಟ್ಟು ರೂಮ್ ಹತ್ರ ಹಾಕಿದ್ವಲ್ಲ, ಕರೆಕ್ಟಾಗಿ ನಾವೇ ಕರ್ಕೊಂಡೋದ್ವಿ. ರೆಡ್ ಹ್ಯಾಂಡಾಗಿ ಹಿಡಿದ್ಬಿಟ್ಟು ಏಯ್ ನಿಮ್ಮ ರೂಮ್ ಹತ್ರ ಐತೆ ನೀನೇ ಅಂದ್ಬಿಟ್ಟು ನಾವು ಫುಲ್ ಹಚ್ಕೊಟ್ಬಿಟ್ವಿ. ಇಬ್ಬರು ಜಗಳ ಕತ್ಕೊಂಡ್ಬಿಟ್ಟವ್ರೆ. ರಾಜು ಹೆಂಗಿತ್ತು ಪ್ರ್ಯಾಂಕು? ನೀವೇನು ಪ್ರ್ಯಾಂಕ್ ಅನ್ಸ್ತದೆ ನನಗೆ ಎದುರಿಕಂತ ಹೋಗಿನಿ. ನಿನ್ನೆ ನೈಟ್ ಬಂದು ಶೇಖಿಟ್ ಪುಷ್ಪಾವತಿ ಆಗೋನು. ಶೇಖಿಟ್ ಪುಷ್ಪಾವತಿ ಆಗೋಗನೆ ಮತ್ತೆ ಸ್ವಲ್ಪ ಹೋಗ್ಬಿಟ್ಟಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದ.
ಬರಬಾರ್ದು ಅಂತಾನೆ ಎಲ್ಲದಕ್ಕೂ ಭಯ ಇಲ್ವಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ಯಾನ ಏನ್ ಮಾಡ್ತಾನೆ ಗೊತ್ತಿಲ್ಲ. ಫುಲ್ ಬೇಜಾರಾಗ್ಬಿಟ್ಟು ಅವನು ಇವತ್ತು ಒಂದು ಬರ್ತಡೇ ಐತಲ್ಲ, ಕೇಕ್ ಕೊಯ್ಸಿ ಅವ್ನು ಡವ್ ಮಾರ ಅಂದ್ಬಿಟ್ಟು ಆಗೋತು. ಅಲ್ವಾ? ನೀನ್ ನಿಜ ಅನ್ಕೊಂಡಿದ್ದೆ ಒಟ್ಟಲ್ಲಿ, ಇಲ್ಲ ಸ್ವಲ್ಪ ಡೌಟ್ ಇತ್ತ ನಮ್ಮ ಮೇಲೆ? ಸ್ಟಾರ್ಟಿಂಗ್ ನಮ್ಮ ಮೇಲೆ ಡೌಟ್ ಬಂತಲ್ವಾ, ನಾವೇ ಮಾಡಿದ್ವಿ. ನೀವೇ ಮಾಡಿದಂತ ಡೌಟ್ ಬಂತು. ಸ್ಟಾರ್ಟಿಂಗ್ ಕ್ಯಾಮ್ರಾ ಎಲ್ಲ ಆನ್ ಮಾಡಿದ್ವಲ್ಲ, ಹಂಗಾಗಿ ಸ್ವಲ್ಪ ಡೌಟ್ ಬಂದಿತ್ತು ಅನ್ಸುತ್ತೆ. ಹಾ ಆಮೇಲೆ ಮತ್ತೆ ಅವ್ನು ಕರೆಕ್ಟ್ ಟೈಮ್ ಅವನೇ ಫೋನ್ ಮಾಡ್ಬಿಟ್ಟ. ಹಾ ಅದು ಫಾಲ್ಟ್ ಆಯ್ತು. ಅವಾಗ ಕರೆಕ್ಟ್ ಟೈಮ್ ಮತ್ತೆ ಬಂದ ಅವನು. ಆಮೇಲೆ ಇವಾಗ ಅವ್ರ ಮನೆ ಹತ್ರ ಗಾಡಿ ನೋಡ್ದಲ್ಲ, ನಿಜ ದೇವರಣ್ಣಗೆ ಅವ್ನು ಕರೆಕ್ಟ್ ಟೈಮ್ ಫೋನ್ ಮಾಡ್ದ. ಕರೆಕ್ಟ್ ಟೈಮ್ ದೇವರಣ್ಣ ನಮ್ಮ ತಾಯಿ ಅಲ್ಲ ಕಣ, ಅವನ್ ರೂಮ್ ಹತ್ರ ಗಾಡಿ ನೋಡಿದ್ಮೇಲೆ ನಿಂಗೆ ಏನ್ ಅನಿಸ್ತು? ಅವನೇ ಮಾಡ್ಯಾನಂತ ಪಕ್ಕ ಇದೆ. ಫಿಕ್ಸ್ ಆಗಿ ಹೋಗ್ಬಿಟ್ಟೆ. ಅವಾಗ ನಮ್ಮ ಮೇಲೆ ಡೌಟ್ ಇರ್ಲಿಲ್ಲ. ಸೊ ನಾವು ಸ್ಟಾರ್ಟಿಂಗ್ ಹಂಗಾದ್ರೆ ಟಿಫನ್ ಮಾಡಕ್ಕೆ ಟಿಫನ್ ವ್ಲಾಗ್ ಮಾಡ್ತೀವಿ ಅಂದಿದ್ದು ಸ್ವಲ್ಪ ನಿಂಗೆ ಡೌಟ್ ಪಡ್ಲಿಲ್ಲ ಅಲ್ವಾ? ಡೈರೆಕ್ಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಡೌಟ್ ಬಂದ್ಬಿಡೋದು. ಟಿಫನ್ ಗಿಫನ್ ಏನು ಅಂದಿಲ್ಲ ಅನ್ನೋದ್ರೆ ಪಕ್ಕ ಇದು ಕ್ಯಾಮ್ರಾ ಆನ್ ಮಾಡಿದ್ರೆ ಡೌಟ್ ಬಂದ್ಬಿಡ್ತಿದ್ದೆ. ಎಲ್ಲಿ ಗಂಟೆ ರಾಜ ಅಂತ ಅನ್ನೋದ್ರೆ ಹಿಂಗೋಗಿ ಬೈಕ್ ಹುಡುಕಾಡ್ತಿದ್ದೆ. ಅವಾಗ ನೀವು ಕೇಳ್ತಿದ್ರಿ, ಯಾಕೆ ವಿಡಿಯೋ ಮಾಡ್ತಿದ್ದೀರಿ, ಯಾಕಿಲ್ಲ ಅಂತ ಕೇಳ್ತಿದ್ದೆ ನಾನು. ಕೇಳ್ತಿದ್ದೆ. ಗೈಸ್ ನೀನೇ ಹೇಳ್ಬಿಡೋ ಕ್ಲೈಮ್ಯಾಕ್ಸ್ ನಮ್ಮ ಯೂಟ್ಯೂಬ್ಗೆ. ಓಕೆ ಗೈಸ್, ಫೇಕ್ ಅಕೌಂಟ್ ವ್ಲಾಗ್ ಮಾಡಿದ್ವಲ್ಲ, ಅದು ಐತಲ್ವಾ? ಸೊ ಯೂಟ್ಯೂಬ್ನಿಂದ 2ನೇ ವ್ಲಾಗ್ ಇದು, 2ನೇ ಪ್ರ್ಯಾಂಕ್ ಇದು. ಹೌದು, ಮೊದಲನೇ ಪ್ರ್ಯಾಂಕ್ ಒಂದಿದೆ, ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಿ ಇನ್ವೈಟ್ ಮಾಡಕ್ಕೆ ಕರೆದಿದ್ದು. ತುಂಬ ಚೆನ್ನಾಗಿದೆ. ನನ್ನ ಪ್ರೊಫೈಲಲ್ಲಿ ಹೋಗಿ ಇದೆ ನೋಡಿ ಅಲ್ವಾ? ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 1 ವೀಕ್ ಟೈಮ್ ತೊಗೊಂಡು ಪ್ರ್ಯಾಂಕ್ ಮಾಡಿದ್ವಿ ಅದು. ಸೊ ಇನ್ನು ನನ್ನ ಚಾನಲ್ ನಾನು ಮತ್ತು ನಮ್ಮ ಇನ್ನೊಬ್ಬ ಹುಡುಗ ಸೇರ್ಕೊಂಡು ಮಾಡಿದ್ದು. ಸೊ ಗೈಸ್, ಇದಿಷ್ಟು ನಮ್ಮ ರಾಜುನ ಪ್ರ್ಯಾಂಕ್ ಮಾಡುವಂತಹ ವ್ಲಾಗು. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ, ನೀವೇನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗ್ಗೆ ಅದನ್ನೇ ಮಾಡ್ತೀನಿ. ಯಾರಿಗಾದ್ರೂ ಪ್ರ್ಯಾಂಕ್ ಮಾಡೋಂಗಿದ್ರೆ ಅಥವಾ ಏನಾದರೂ ಕಾನ್ಸೆಪ್ಟ್ ಏನಾದರೂ ಹೇಳೋಂಗಿದ್ರೆ ಕಮೆಂಟ್ ಮಾಡಿರಿ, ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ. ಆ್ಯಂಡ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವ್ಲಾಗಲ್ಲಿ ಸಿಗೋಣ. ಸೊ ಎಲ್ಲರಿಗೂ RCB ಕಪ್ ಹೊಡೆದಿರೋ ಪ್ರಯುಕ್ತ ಇವತ್ತು ನಮ್ಮ ರಾಜ್ಯಕ್ಕೆ ಪ್ರ್ಯಾಂಕ್ ಆಗಿದೆ. ಗೈಸ್, ನಾವು ಪ್ರ್ಯಾಂಕ್ ಆಗಬಾರ್ದಂದ್ರೆ ಇನ್ನೊಂದು ಆಪ್ಷನ್, ನೀವೊಂದು ಆಪ್ಷನ್ ಕೊಡ್ರಿ. 3ನೇದು ಏನು ಆಪ್ಷನ್? ಇವಾಗ ಅವ್ರು 3ನೇ ಸಲ ವಿಡಿಯೋ ಮಾಡ್ತಿರ್ತಾರಲ್ಲ, ಅವಾಗ ನಿಮಗೆ ವಿಡಿಯೋ ಮಾಡಿ ಸ್ಟೋರಿಗೆ ಹಾಕ್ತೀನಿ. ಪ್ರ್ಯಾಂಕ್ ಆಗ್ತಿದೆ, ಪ್ರ್ಯಾಂಕ್ ಆಗ್ಬೇಡ ಅಂತ ನೀವೊಂದು ಆಪ್ಷನ್ ಕೊಡಿ, ಅವ್ರು ಸೊಲ್ಯೂಷನ್ ಕೊಡಿ, ನಾನು ಮೈಂಡಾಗಿ ಹಾಕ್ಯಂತೀನಿ. ಯಾವ್ದಲ್ಲ ಭಾಷೆ ಮಾತಾಡಿದ್ದು ಒಂದೊಂದು? ಕನ್ನಡವೆಲ್ಲ ಅದು. ಇದು 2ನೇ ಸಲ ಪ್ರ್ಯಾಂಕ್ ಆಗ್ತಿರೋದು. ಅದೇನು ಹೇಳಿದ್ರೆ ನಮ್ಮ ತಾಯಣೆಗೂ ಅರ್ಥ ಆಗಲಿಲ್ಲ ಗಾಯ್ಸ್. ದೇವರೇ ಅವ್ನು ಏನು ಹೇಳ್ದಂತ ಅರ್ಥ ಆಗಲಿಲ್ಲ. ಮೆಚ್ಚಿಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಅದು ಎಷ್ಟು ನಿಮಿಷ ಬಂದೈತೋ ವಿಡಿಯೋ ಗೊತ್ತಿಲ್ಲ ಗೈಸ್. ಅದನ್ನು ಎಡಿಟ್ ಮಾಡಿಸೋದು ತಲೆ ಕೆಟ್ಟಿ ಭಗಂತರ ಆಗ್ಬಿಡುತ್ತೆ. ಸೊ ನಾಳೆ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.